ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಸರ್ ಹೇಳಿ. ಸರ್, ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ಆಲ್ಟೋ 800 ಕಾರ್ ಗಾಡಿ ಕಳ್ಸ್ಕೊಡಿದ್ರೆ ಸೇಲ್ಗಿದೆ ಅಂತ ವಾಟ್ಸಪ್ ಹಾಕಿದ್ರೆ ಫೋಟೋ. ಹಾಂ ಸರ್ ಹೌದು. ಏನೈತ್ರಿ ಸರ್ ಮಾಡಲು? 2008 ಸರ್. 2008 ಐತ್ರಿ? ಹಾಂ ಸರ್. ಓಕೆ. ತಾವು ಓನರ್ ಎಷ್ಟಾಗಿದ್ರಿ ಸರ್ ಗಾಡಿಗೆ? ಈ 4ನೇದಾರ ಸರ್ ನಾವು. ನೀವು 400 ತೊಗೊಳ್ಳೋ 500 ಆಗ್ತಾರೆ. ಹಾಂ ಹೌದು ಸರ್. ರನ್ನಿಂಗಲ್ಲಿ ಎಷ್ಟಾಗಿದ್ರಿ ಸರ್ ಕಿಲೋಮೀಟ್ರು? ರನ್ನಿಂಗ್ 86,000 ಆಗಿತ್ತು ಸರ್. 86,000 ಕಿಲೋಮೀಟ್ರ್ ಓಡಿರೋ ಸರ್. ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಶೋರೂಮು ಮೊದಲನೇವ್ರದ್ದು ಗೊತ್ತಿಲ್ಲ ರೀ, ನಾವು ತೊಗೊಂಡಿಂದ ಅಷ್ಟೇ 3 ತಿಂಗಳು ಆಯ್ತು ಸರ್ ತೊಗೊಂಡು ನಾವು. ಹೌದ್ರಾ? ಮೊದಲನೇವ್ರು ಕೇಳಿಲ್ಲ ನಾವು. ಓಕೆ. ಹೊರಗಡೆ ಮಾಡಿಸಿ. ಓಕೆ ಸರ್. ಓಲ್ಡ್ ಓನರು ಶೋರೂಮಲ್ಲಿ ಮಾಡಿಸ್ಯಾರೋ ಏನು ಹೊರಗಡೆ ಮಾಡಿಸ್ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹಾಂ ಇಲ್ಲ ಸರ್ ಗೊತ್ತಿಲ್ಲ. ಓಕೆ. ತಾವು ಸರ್ವಿಸ್ ಮಾಡಿಸಿದ್ರಲ್ಲ, ಏನು ಹೊರಗಡೆ ಮಾಡಿಸಿದ್ರಾ ಏನು ಶೋರೂಮಲ್ಲಿ ಮಾಡಿಸಿದ್ರಾ? ಇಲ್ಲ ಹೊರಗಡೆ ಮಾಡಿಸಿ ಸರ್. ಹೊರಗಡೆ ಮಾಡಿಸಿರಾ? ಅಂದರೆ ಇದು ವೆಹಿಕಲ್ಗೆ ಹಾಂ. ಶೋರೂಮ್ ಇಷ್ಟೇನು ಸಿಗಲ್ಲ? ಇಲ್ಲ ಸರ್ ಸಿಗಲ್ಲ ಸರ್. ಓಕೆ. ಇನ್ನು ಟೈರ್ ಕಂಡೀಷನ್ ಯಾವ ಥರ ಇದೆ ಸರ್? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರು? ಸರ್ 50% ಐತೆ ಸರ್. ಹೌದಾ? ಹಾಂ ಸರ್. ಓಕೆ. ಸ್ಟೆಪ್ನಿ ಜೊತೆಗೆ ಐತಲ್ಲ ರೀ? ಸೇಫ್ನೇ ಐತೆ ಸರ್. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಐತ್ರಿ ಸರ್? ಸರ್ ಇಂಜನ್ ಕಂಡೀಷನ್ ಚೆನ್ನಾಗೈತೆ ಸರ್. ಚೆನ್ನಾಗಿ ಸ್ಮೂತ್ ಐತೆ, ನಿಮ್ಮ ಕೈಯಾಗಿರೋ ಪ್ರಾಬ್ಲಮ್ ಇಲ್ಲ? ಏನಿಲ್ಲ ಸರ್, ನಮ್ಮ ಇಲ್ಲಿವರೆಗೆ ಏನು ಸಮಸ್ಯೆ ಆಗಿಲ್ಲ ರೀ. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮಿನರ್ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು, ಈ ಇಲ್ಲ ಥರ ಸರ್, ಏನಾದರೂ ಇಲ್ಲ, ಪ್ರಾಬ್ಲಮ್ ಇಲ್ಲ. ಇದೆಯಾ? ಏನಿಲ್ಲ ಸರ್, ಎಲ್ಲ ಇದೆ ಕ್ಲಿಯರ್ ಇದೆ ಸರ್. ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಹಾಂ ಸರ್. ಓಕೆ ಸರ್. ತಮ್ಮ ಕೈಯಾಗ ಮೈಲೇಜ್ ಏನು ಬರ್ತದೆ ಸರ್ ವೆಹಿಕಲ್? ಮೈಲೇಜ್ 25 ತನಕ ಬಂದೈತೆ ಸರ್. 25 ತನಕ ಬಂದೈತ್ರಿ? ಹಾಂ ಸರ್. ಓಕೆ ಸರ್. ಸರ್, ಇದು ಆಲ್ಟೋ 800 ಕಾರ್ ಆಗಿರೋದ್ರಿಂದ ಇದು 18ರಿಂದ ಒಂದು 20 ತನಕ ಬರ್ಬೋದು ಮೈಲೇಜ್. ತಮ್ಮ ಕೈಯಲ್ಲಿ 25 ತನಕ ಬಂದೈತ್ರಿ? ಹೌದು ಸರ್, ಹೌದು ಸರ್. ಹೌದ್ರಾ? ಹೌದು ಸರ್, ಇದ್ದದ್ದೇ ಹೇಳ್ತೀನಿ ನಾನು. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಐತ್ರಿ ಸರ್? ಸರ್ FC 2029, ಇನ್ಸೂರೆನ್ಸ್ ಇನ್ನೂ 8 ತಿಂಗಳು ಐತೆ ಸರ್. ಹೌದ್ರಾ? ಹಾಂ ಸರ್. ಓಕೆ. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇಮೆಂಟ್ ಮಾಡಿಸಿದ್ದೀರಾ? ಎಕ್ಸ್ಟ್ರಾ ಏನಿಲ್ಲ ಸರ್, ಅವು ಬಾಡಿ ಕವರ್ ತೊಗೊಂಡಿದ್ರಿ, ಜಾಕ್ ತೊಗೊಂಡಿದ್ದೀರಿ, ಓಕೆ. ಮತ್ತು ಮ್ಯಾಟ್ ಕವರ್ ಹಾಕ್ಸಿದ್ವಿ ಸರ್. ಓಕೆ. ಲೈಟ್ ಸೆಟ್ಟಿಂಗಲ್ಲಿ ಅಂದರೆ LED ಲೈಟ್ ಆಗಿರ್ಬೋದು, ಒಳಗಡೆ ಅವು ಏನೂ ಇಲ್ಲ, ಏನು ಆ ಥರ ಚೇಂಜಸ್ ಎಲ್ಲ? ಮಾಡಿಸಿಲ್ಲ ಸರ್. ಹೌದಾ? ಇಲ್ಲ ಸರ್, ಏನು ಚೇಂಜಸ್ ಮಾಡಿಸಿಲ್ಲ. ಓಕೆ. ಸೀಟ್ ಕವರ್ಸ್ ಎಲ್ಲ ಕರೆಕ್ಟಲ್ಲಿ ಇರುವಂಥದ್ದು? ಹಾಂ ಕರೆಕ್ಟ್. ಸರ್, ಇಂಟೀರಿಯರು, ಪವರ್ ಸ್ಟೇರಿಂಗು, ಪವರ್ ವಿಂಡೋ? ಇಲ್ಲ ಸರ್, ನಾರ್ಮಲ್ ಬರ್ತದೆ ಸರ್ ಇದು. ಓಕೆ. ಯಾಕಂದರೆ ಕೆಲವೊಬ್ಬರು ಪವರ್ ವಿಂಡೋ ಅಂತೆಲ್ಲ ಹಾಕ್ಸಿರ್ತಾರೆ ರೀ ಫ್ರಂಟ್ ಸೈಡು. ಇಲ್ಲ ಸರ್, ಇಲ್ಲ ಎಲ್ಲ ಬೇಸಿಕ್ ಸರ್, ನಾರ್ಮಲ್ ಸ್ಟೈರಿಂಗ್ ನಾರ್ಮಲ್ ಇದೆ. ಓಕೆ. AC ವರ್ಕ್ನೂ ಇಲ್ಲ ರೀ? AC ಏನಿಲ್ಲ ಸರ್, ನಾರ್ಮಲ್ ಬರ್ತದೆ. ಓಕೆ. ಸಂಪೂರ್ಣವಾಗಿ ಇಂಟೀರಿಯರ್ ಒಳಗಡೆ ನೋಡೋದಾದ್ರೆ ನಾರ್ಮಲ್ ಐತೆ ರೀ? ಹಾಂ ಎಲ್ಲ ನಾರ್ಮಲ್ ಬರ್ತದೆ ಸರ್. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಿ ಪ್ರೈಸು? ಸರ್ 120 ಸರ್. 1,20,000? ಹ್ಞೂ ಸರ್. ಓಕೆ. ಮಾಡಲ್ ಬಂದ್ಬಿಟ್ಟು 2008 ಮಾಡಲು ತಾವು 4 ಆಗಿದ್ರೆ ತೊಗೊಳೋರು 500 ಆಗ್ತಾರೆ? ಹೌದು ಸರ್, ಹೌದು ಸರ್. ಓಕೆ. ಎಲ್ಲ ಬೇಸಿಕ್ ವೇರಿಯಂಟ್ ಇರೋದ್ರಿಂದ 1,20,000 ನೀವು ರೇಟ್ ಹೇಳಕತ್ತೀರಿ. ಕೊಡೋ ರೇಟ್ ಏನೈತ್ರಿ ಸರ್ ನಮ್ಮ ಕಡೆಯಿಂದ ಬಂದವರಿಗೆ? ಕೊಡೋದು ಅವ್ರು ಬಂದರೆ ಹೆಚ್ಚು ಕಡಿಮೆ ಮೇಲೆ ಕೊಡ್ತೀವಿ ಸರ್. ಅದೇ ಒಂದು ರೇಟ್ ಏನು ಮಾಡ್ಕೊಡ್ತೀರಾ? ಒಂದು 10-15 ಸಾವಿರ ರೂಪಾಯಿ ನೋಡಿ ಕೊಡ್ತೀವಿ ಸರ್. ಓಕೆ. 1,05,000 ಕೊಡೋಕೆ ರೆಡಿ ಇದ್ದೀರಾ? ಹಾಂ ಸರ್, ಹಾಂ ಸರ್. ಓಕೆ ಸರ್. 1,05,000 ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಇನ್ನೊಂದು 4,000 ಹೆಚ್ಚು ಕಡಿಮೆ ಸರ್ ಕೊಡ್ತೀರಿ? ಅಲ್ಲ, ಬಂದು ಗಾಡಿ ನೋಡಿರಿ, ಹೆಚ್ಚು ಕಡಿಮೆ ಮೇಲೆ ಮುಗಿಸ್ಕೊಡ್ತೀವಿ ಸರ್. ಓಕೆ. ಆಗುತ್ತೆ ಸರ್. ಒಟ್ಟಿನಲ್ಲಿ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡ್ತೀರಿ? ಹಾಂ ಸರ್, ಹಾಂ ಸರ್. ಓಕೆ ಸರ್. ಗಾಡಿ ಇರುವಂಥ ಲೊಕೇಶನ್ ರೀ? ಲೊಕೇಶನ್ ಸರ್ ಇದು ಶಿರೋಳ ಸರ್, ನರಗುಂದ ತಾಲೂಕು. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಇದೆ ಸರ್, ಇದೆ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ಸರ್. ನೋಡಿ, ಬಂದವರಿಗೆ ನಮ್ಮ ಕಡೆಯಿಂದ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ. ಯಾಕಂದರೆ ತೊಗೊಂಡ್ರಿಗೆ ನಾವು ಇನ್ನೂ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲಲ್ಲ? ಏನಿಲ್ಲ ಸರ್, ತೊಗೊಂಡು ಸುಮ್ಮನೆ ಪೆಟ್ರೋಲ್ ಹಾಕಿ ರನ್ ಮಾಡೋದು ಅಷ್ಟೇ ಸರ್, ಮತ್ತೇನು ಕೆಲಸ ಇಲ್ಲ. ಓಕೆ. ಸ್ಮೂತ್ ಐತ್ರಿ ಆಗಿದೆ ಈ ಗಾಡಿ ಮಾತ್ರ? ಹಾಂ ಸ್ಮೂತ್, ಏನು ಸಮಸ್ಯೆ ಇಲ್ಲ ನೋಡಿ ಸರ್. ಆರಾಮಾಗಿ ತೊಗೊಂಡವರು ಫ್ಯಾಮಿಲಿ ಯೂಸ್ಗೆ ಮತ್ತು ತಮ್ಮ ಓನ್ ಯೂಸ್ಗೆ ಎದಕ್ಕಾದ್ರೂ ಹಾಂ ಬೇಕಾದ್ರೆ ಎಲ್ಲರಿಗೂ ಆರಾಮಾಗಿ ಯೂಸ್ ಕೊಡ್ಕೊಬೋದು?
ಯೂಸ್ ಮಾಡ್ಬೋದು ಸರ್, ಏನು ಸಮಸ್ಯೆ ಇಲ್ಲ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಅಪ್ಡೇಟ್ ಮಾಡಿ ನೋಡ್ಕೊಡೋ ಪ್ರಯತ್ನ ಮಾಡಿ. ಓಕೆ ಹಾಂ ಓಕೆ ಸರ್ ನಮಸ್ತೆ.